ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನಾವು ಯಾವ ಥರ ಕ್ವಶನ್ಸ್ ಇದೆ, ಓಕೆ, ಟೆಸ್ಟ್ ಸೀರೀಸಲ್ಲಿ ಯಾವ ಥರ ಕ್ವಶನ್ ಬರ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಕ್ವಶನ್ ಬಗ್ಗೆ ಕ್ಲಾರಿಟಿ ಬಂದಿದೆ ಅಂದ್ಕೊಂಡಿದ್ದೀನಿ. ಫ್ಯಾಕ್ಚುಯಲ್ ಕ್ವಶನ್ ಕೂಡ ಇದು, ಫ್ಯಾಕ್ಚುಯಲ್ ಕ್ವಶನ್ ಪ್ರೊವೈಡ್ ಮಾಡ್ತೀವಿ. ತಿರ್ಗಿ ಅನಾಲಿಟಿಕಲ್ ಕ್ವಶನ್ ಪ್ರೊವೈಡ್ ಮಾಡ್ತೀವಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಬೋತ್. ಇವಾಗ ಇಂಟರ್ನ್ಯಾಷನಲ್ ಲೆವೆಲ್, ಇಂಡಿಯಾ ಲೆವೆಲ್ಗೂ ಅಷ್ಟೇ. ಕರ್ನಾಟಕದಲ್ಲಿ ಏನಾರ ಕರೆಂಟ್ ಅಫೇರ್ಸ್ ನಡೀತಿದೆ, ಏನಾರ ಇಂಪಾರ್ಟೆಂಟ್ ನ್ಯೂಸ್ ಇದ್ದರೆ ಅದು ಕೂಡ ನಿಮಗೆ ಟೆಸ್ಟ್ ಸೀರೀಸಲ್ಲಿ ಕವರ್ ಆಗ್ತಾ ಹೋಗುತ್ತೆ. ದೆನ್ ಇವಾಗ ಯಾವ ಥರ ಸಿನಾಪ್ಸಿಸ್ ಇರುತ್ತೆ, ಇದು ಅಷ್ಟೇ ತುಂಬ ಕ್ವಶನ್ಸ್ ಬರುತ್ತೆ. ಸರ್ ಸಿನಾಪ್ಸಿಸ್ ಆನ್ಲೈನಲ್ಲಿ ಕೊಡ್ತೀವ, ಡೀಟೇಲಾಗಿ ಕೊಡ್ತೀವ, ಯಾವ ಥರ ಕೊಡ್ತೀರಾ ಸರ್ ನೀವು ಅಂತ ಕ್ವಶನ್ಸ್ಗಳು ಕೇಳಿದ್ದೀರಾ ಎಷ್ಟೊಂದು ಜನ. ಈ ಓವರಾಲ್ ಯಾವ ಥರ ಇರುತ್ತೆ ಅಂತ ಅಂದರೆ ನೋಡಿ, ಇವಾಗ ರಿಸರ್ವೇಷನ್ ಇನ್ ಇಂಡಿಯಾ ಫಸ್ಟ್ನೇ ಟೆಸ್ಟ್ ಬಗ್ಗೆ ನೀವು ಕ್ವಶನ್ಗಳು ನೋಡಿದ್ರೆ ಇವಾಗ ಸೇಮ್ ಇದೆ. ಫಸ್ಟ್ ಕ್ವಶನ್ಗೆ ನೋಡಿ ಡೀಟೇಲ್ಡು ಯಾವ ಥರ ಇದೆ ಎಕ್ಸ್ಪ್ಲನೇಷನ್ ನೋಡಿ. ಸಿನಾಪ್ಸಿಸು ನಿಮಗೆ ರಿಸರ್ವೇಷನ್ ಸಿಸ್ಟಮ್ ಬಗ್ಗೆ ಫಸ್ಟ್ ಹೇಳಿದ್ದಾರೆ, ಸೋಷಲಿ ಮತ್ತು ಎಕನಾಮಿಕಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ತಿರ್ಗಾ ಮಂಡಲ್ ಕಮಿಷನ್ ಏನು ಸೋಷಲಿ ಮತ್ತು ಎಜುಕೇಷನಲ್ ಬ್ಯಾಕ್ವರ್ಡ್ ಕ್ಲಾಸು, ಮತ್ತು ಏನು ಗೊತ್ತಾಗ್ತಿದೆಯಲ್ಲ ಎಲಿಮಿನೇಟ್ ಯಾವ ಥರ ಮಾಡ್ತಿದ್ದೀವಿ ಅಂತ. ನಿಮಗೆ ಲಾಸ್ಟಿಗೆ ಇನ್ನೂ ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ. ಫಸ್ಟ್ನೇ ಸ್ಟೇಟ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಬಾರ್ಸ್ ರಿಸರ್ವೇಷನ್ ಬೇಸ್ಡ್ ಆನ್ ರಿಲಿಜನ್. ಫಸ್ಟ್ನೇ ಸ್ಟೇಟ್ಮೆಂಟಿಂದನೇ ನಿಮ್ಗೆ ಏನಾಯಿತು, 4ನೇ ಆಪ್ಷನ್ ತಪ್ಪಂತ ಗೊತ್ತಾಯಿತು. ಆದ್ದರಿಂದ ಇನ್ನು ಮಿಕ್ಕಿರೋ 3 ಆಪ್ಷನ್ ನಿಮಗೆ ಕರೆಕ್ಟ್ ಅಂತ ಗೊತ್ತು. ಅದಕ್ಕೋಸ್ಕರ ಈ ಒಂದು ಅನಾಲಿಟಿಕಲ್ ಬೇಸಿಸಲ್ಲಿ ನೀವು ಆನ್ಸರ್ ಮಾಡ್ಬೋದು. ಅಂದರೆ ಪ್ರತಿಯೊಂದು ನಿಮ್ಗೆ ಏನು ಆಪ್ಷನ್ ಕೊಟ್ಟಿರ್ತವೋ ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ ನೋಡಿ. ಏನಂದರೆ ನಿಮಗೆ ಜಸ್ಟಿಸ್ ಪಾರ್ಟಿಯವರು ಫಸ್ಟ್ ಕಮ್ಯುನಿಸ್ಟ್ ಪಾರ್ಟಿ, ಅವ್ರು ಬಂದು ಏನು ಮಾಡ್ತಾರೆ, ಫಸ್ಟು ಒಂದು ಎಲೆಕ್ಟೆಡ್ ಲೆಜಿಸ್ಲೇಟಿವ್ ಬಾಡಿ ಆಗಿ ಎಲೆಕ್ಟ್ ಆಗಿ ಅವರು ಫಸ್ಟು ಒಂದು ಲೆಜಿಸ್ಲೇಟ್ ಮಾಡ್ತಾರೆ ಒಂದು ರಿಸರ್ವೇಷನ್ ಮಾಡಬೇಕು ಅಂತ. ಇದು ಏನಾಗುತ್ತೆ ಅಂತ ನೋಡಿ, ಡೀಟೇಲ್ ಆಗಿದೆ. 1918 ಏನಾಯಿತು, ನಿಮಗೆ ಸೆವೆರಲ್ ನಾನ್ ಬ್ರಾಹ್ಮಿನ್ಸ್ ಆರ್ಗನೈಸೇಷನ್ ಏನು ಮಾಡಿದ್ರು, ಕ್ರಿಟಿಸಿಸಮ್ ಮಾಡಿದ್ರು. ಈ ಒಂದು ಆ್ಯಕ್ಟ್ನ ಜಸ್ಟಿಸ್ ಪಾರ್ಟಿ ಏನು ರಿಸರ್ವೇಷನ್ ಕೊಟ್ಟರು ಅದ್ರ ವಿರುದ್ಧವಾಗಿ ಮಾತಾಡಿದ್ರು. ಅದಾದಮೇಲೆ ನೆಕ್ಸ್ಟ್ ಏನೇನಾಯಿತು ಅಂತ ನೋಡೋಣ. ಅಡ್ಮಿನಿಸ್ಟ್ರೇಷನ್ ಮೈಸೂರು, ಓಕೆ, ಯಾರಿದ್ರು ಅವಾಗ. ತಿರ್ಗಾ ವಿಶ್ವೇಶ್ವರಯ್ಯ ಅವರು ಕೂಡ ಏನಂದರೆ ಇದ್ರೆ ಎಗೇನೆಸ್ಟ್ ಇದ್ರು ಅಂತ ಇರೋದಿರ್ಬೋದು. ತಿರ್ಗಾ ಆಮೇಲೆ ಪಾರ್ಟಿ ಬಗ್ಗೆ ಮಾತಾಡಿರೋದಿರ್ಬೋದು. ಎಲ್ಲ ಒಂದು ಸ್ವಲ್ಪ ಡೀಟೇಲಾಗಿ ಇವಾಗ ಈ ಒಂದು ಆದಾಗ ಯಾರ್ಯಾರು ಎಗೇನೆಸ್ಟ್ ಮಾತಾಡಿದ್ರು, ಯಾರ್ಯಾರು ಪರವಾಗಿ ಮಾತಾಡಿದ್ರು ಅನ್ನೋದು ಕೂಡ ಎಕ್ಸ್ಪ್ಲೇನ್ ಇದೆ. ಇವಾಗ ಇದೆಲ್ಲ ಆಯಿತು. ಈ ಒಂದು ರಿಸರ್ವೇಷನ್ ಪಾಸ್ ಆದಾಗ ಯಾರು ಅಡ್ಮಿನಿಸ್ಟ್ರೇಷನಲ್ಲಿ ಅವಾಗ ಯಾವೊಬ್ಬ ಒಡೆಯರ್ ಟೈಮಲ್ಲಿ ಆಯಿತು ಅಂದರೆ ಆ ಒಡೆಯರ್ ನೇಮ್ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಆಗಿದೆ. ಅಂದರೆ ನಿಮ್ಗೆ ಯಾವುದೇ ಡೈಮೆನ್ಷನಲ್ಲಿ ಕೇಳ್ಬೋದು ಕ್ವಶನ್, ಬಟ್ ಕಂಟೆಂಟ್ ಏನಂದರೆ ನಿಮಗೆ ಡೀಟೇಲಾಗಿ ಕಂಟೆಂಟ್ ಇರುತ್ತೆ. ಇದಕ್ಕೆ ಜಸ್ಟಿಸ್ ಪಾರ್ಟಿ ಅಂತ ಕೊಟ್ಟು ಹೋಗ್ತಿಲ್ಲ ನಿಮ್ಗೆ. ಈ ಥರ ಫುಲ್ ಕಂಪ್ಲೀಟ್ ಆ ಒಂದು ಕಂಟೆಕ್ಸ್ಟಲ್ಲಿ ಏನೇನು ನಡೀತೋ ಅದು ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಇಲ್ಲಿ. ತಿರ್ಗಿ ಅದಾದಮೇಲೆ ನಿಮಗೆ 1990 ಆ್ಯಕ್ಟ್ ಬಗ್ಗೆ, ಅಂದರೆ ಯಾವಾಗ ಎಲಿಮೆಂಟ್ ಆಫ್ ರಿಸರ್ವೇಷನ್ ಇಂಟ್ರೊಡ್ಯೂಸ್ ಮಾಡಿದ್ರು ಬ್ರಿಟಿಷ್ ಅವರು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿದೆ. ತಿರ್ಗಿ ಅದಾದಮೇಲೆ ಯಾವೊಬ್ಬ ಮಹಾರಾಜ, ಯಾವ ಒಂದು ಪ್ರಿನ್ಸ್ಲಿ ಸ್ಟೇಟಿಗೆ ಯಾರು ಮಹಾರಾಜ ಆಗಿದ್ದಾಗ ಈ ಒಂದು ರಿಸರ್ವೇಷನ್ ಕೊಟ್ಟರು 1902 ಅಲ್ಲಿ ಅನ್ನೋದು ಏನು ಎಕ್ಸ್ಪ್ಲೇನ್ ಮಾಡಿದ್ದೀವೋ ಅದಕ್ಕೂ ಅಷ್ಟೇ. ಯಾರು ತಿರ್ಗ ಯಾವೊಂದು ಪ್ರಿನ್ಸ್ಲಿ ಸ್ಟೇಟು, ಓಕೆ, ತಿರ್ಗಿ ಯಾವ ಇಯರು. ತಿರ್ಗಾ ಸಪ್ರೇಟ್ ಎಲೆಕ್ಟೊರೇಟ್ ಬಗ್ಗೆ, ಯಾರು ಸಪ್ರೇಟ್ ಎಲೆಕ್ಟೊರೇಟ್ ಫಸ್ಟ್ ಯಾವಾಗ ಕೊಟ್ಟಿದ್ದು, ಯಾರಿದ್ದಾಗ, ಯಾವೊಂದು ಆ್ಯಕ್ಟ್ ಅಂಡರಲ್ಲಿ. ತಿರ್ಗದಾದ್ಮೇಲೆ ಯಾರಿಗೆ ಫಸ್ಟ್ ಕೊಟ್ಟಿದ್ದು. ತಿರ್ಗಾ ಪೂನಾ ಪ್ಯಾಕ್ಟ್ ಬಗ್ಗೆ, ಅಂದರೆ ನಿಮಗೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ ನಡೆಯೋದು ಈ ಒಂದು ರ್ಯಾಮ್ಸೆ ಮೆಕ್ಡೊನಾಲ್ಡ್ ಅವರು ಅವಾರ್ಡ್ ಅಂತ ಕೊಡ್ತಾರೆ, ಕಮ್ಯುನಲ್ ಅವಾರ್ಡ್ ಅಂತ. ಅದಾದಮೇಲೆ ಏನೇನು ನಡೀತೋ ಅದ್ರ ಬಗ್ಗೆ ಡೀಟೇಲಾಗಿ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಓಕೆ. ತಿರ್ಗಾ ಇಲ್ಲಿ ಆಪ್ಷನಲ್ಲಿ ನಿಮಗೆ ಡೆಲ್ಲಿ ಪ್ಯಾಕ್ಟು, ಶಿಮ್ಲಾ, ಲಕ್ನೋ ಅಂತ ಇದೆಯಲ್ಲ ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲನೇಷನ್ ಇದೆ. ಲಕ್ನೋ ಪ್ಯಾಕ್ಟ್ ಯಾವಾಗ, ಪೂನಾ ಪ್ಯಾಕ್ಟ್ ಯಾವಾಗ ಆಯಿತು, ತಿರ್ಗಿ ಡೆಲ್ಲಿ ಪ್ಯಾಕ್ಟ್ ಯಾರ್ಯಾರ ಮಧ್ಯೆ, ಗಾಂಧೀಜಿ ಇರ್ವಿನ್ ಪ್ಯಾಕ್ಟ್ನ ಡೆಲ್ಲಿ ಪ್ಯಾಕ್ಟ್ ಅಂತಾರೆ, ಲಕ್ನೋ ಪ್ಯಾಕ್ಟ್ ಏನೇನಾಯಿತು, ಓಕೆ, ಇದೆಲ್ಲ ಕೂಡ ಮಾತಾಡ್ತಾರೆ. ತಿರ್ಗಾ ಯಾರು ಫಸ್ಟ್ ವೈಸ್ರಾಯಿ, ತಿರ್ಗಾ OBC ಕಮಿಷನ್ ಬಗ್ಗೆ ಮಾತಾಡಿದಾರಲ್ಲ, ಒಂದು ಸೆಕೆಂಡ್. ಇಲ್ಲಿ ಈ ಒಂದು ಕ್ವಶನ್ ಏನಂದರೆ ನಿಮಗೆ ಇವೆಲ್ಲಿ ಯಾವ OBC ಕಮಿಷನ್ ಅಲ್ಲ ಅಂತ ಕ್ವಶನ್ ಕೇಳಿದರು, ಓಕೆ. ಯಾವುದು ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎನ್ OBC ಕಮಿಷನ್, ಯಾವುದು ಅಕಾರ್ಡಿಂಗ್ ಟು ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿರೋದ್ರಲ್ಲಿ. ಇದರಲ್ಲಿ ರೋಹಿಣಿ ಕಮಿಷನ್ ಕೂಡ OBC ಕಮಿಷನ್ನು. ಏನಕ್ಕೆ ಅಪಾಯಿಂಟ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತೀವಿ ನೋಡಿ. ರೋಹಿಣಿ ಕಮಿಷನ್ 4 ಮೆಂಬರ್ ಕಮಿಟಿ, ಬೆನಿಫಿಟ್ ಅಮಾಂಗ್ ಬ್ಯಾಕ್ವರ್ಡ್ ಕ್ಲಾಸಸ್ಸು, ಓಕೆ.
ರೋಹಿಣಿ ಕಮಿಷನ್ ಬಗ್ಗೆ ಮಾತಾಡಿದ್ದೀವಿ. ತಿರ್ಗದಾದ್ಮೇಲೆ ಕೇಲ್ಕರ್ ಅವ್ರ ಕಮಿಷನ್ನು, ತಿರ್ಗಾ ಮಂಡಲ್ ಕಮಿಷನ್ನು 3 ಯಾವಾಗ ಅಪಾಯಿಂಟ್ ಆಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ ಇದೆ. ತಿರ್ಗದಾದ್ಮೇಲೆ ಯಾರೋ ಒಬ್ಬರು ಯಾವ ಒಂದು ರಿಪೋರ್ಟ್ ಬೇಸಿಸ್ ಮೇಲೆ ನಿಮಗೆ ಮುಸ್ಲಿಮ್ಸ್ ಅವ್ರಿಗೆ OBCಲಿ ಕೊಟ್ಟರು ಅಂತ ಅದ್ರ ಫುಲ್ ಡೀಟೇಲ್ಸ್ ಇಲ್ಲಿದೆ. ಇವಾಗ ನ್ಯೂ ಕೋಟಾ ಏನೇನು ಚೇಂಜ್ ಮಾಡಿದರೆ, ಲಿಂಗಾಯತ್ ಒಕ್ಕಲಿಗ ಕಮಿಟಿಗೆ ಅವ್ರು ಕೊಟ್ಟಿರೋಂಥ ರಿಸರ್ವೇಷನ್ ಇವಾಗ ಹೊಸದಾಗಿ ರಿಸರ್ವೇಷನ್ ಕೊಟ್ಟಿರ್ಬೋದು. ಓಕೆ, ತಿರ್ಗದಾದ್ಮೇಲೆ SC ST ಅವ್ರಿಗೆ ರಿಸರ್ವೇಷನ್ ಕೊಟ್ಟಿರೋದಿರ್ಬೋದು. ಅಂದರೆ ಇದೆಲ್ಲ ಕರೆಂಟ್ ಅಫೇರ್ಸ್ ಪಾರ್ಟು, ಇವಾಗ ಲಾಸ್ಟ್ 2 ಇಯರ್ಸಲ್ಲಿ ನಡೆದಿರೋದು. ಓಕೆ, ತಿರ್ಗಾ ಯಾವ ಕಮಿಟಿ ಅಂತ ಕೂಡ ಇಲ್ಲಿದೆ. ಈ ಕಮಿಟಿ ಮೇಲೆ ನಿಮಗೆ ಫರ್ದರ್ ಕ್ವಶನ್ ಬರ್ಬೋದು. ಯಾವುದು ನೋಡಿ, ಸದಾಶಿವ್ ಕಮಿಟಿ ಇರ್ಬೋದು ಇಲ್ಲಿ. ಇಂಟರ್ನಲ್ ರಿಸರ್ವೇಷನ್ ಕೊಟ್ಟಿದ್ದಾರೆ. ತಿರ್ಗಾ ಯಾವೊಂದು ಆ್ಯಕ್ಟ್ ಪಾಸ್ ಮಾಡಿದ್ರು, ಓಕೆ, ಯಾರಿಗೆ SC ST ಕೋಟಾ ರೈಸ್ ಮಾಡೋಕ್ಕೆ. ತಿರ್ಗದಾದ್ಮೇಲೆ ನಿಮಗೆ ನೋಡಿ ಏನಂದರೆ SC ಅವ್ರಿಗೆ ನಿಮಗೆ ಇಂಟರ್ನಲ್ ರಿಸರ್ವೇಷನ್ ಕೊಡಬೇಕು ಅಂತ AJ ಸದಾಶಿವ್ ಕಮಿಟಿ ಹೇಳಿದ್ರು. ಬಟ್ ಏನಂದರೆ ಕ್ಯಾಬಿನೆಟ್ ಸಬ್ ಕಮಿಟಿಯವ್ರು ಏನು ಮಾಡಿದ್ರು, ಇಲ್ಲ ಆ ಥರ ಮಾಡೋಕ್ಕಾಗಲ್ಲ, ಫಿಕ್ಸ್ಡ್ ಕೋಟಾ ಕೊಡ್ತೀವಿ ಅಂದ್ಬಿಟ್ಟು ಫಿಕ್ಸ್ಡ್ ಕೋಟಾ ಕೊಟ್ಟರು. ಇಂಟರ್ನಲ್ ರಿಸರ್ವೇಷನ್ ಕೊಡಬೇಕು ಅಂತ ಇದ್ರು, ಅದು ಕೊಡಲಿಲ್ಲ. ಈ ಥರ ಡೀಟೇಲ್ ಆಗಿ ತಿರ್ಗದಾದ್ಮೇಲೆ ಇವಾಗ ಕರೆಂಟ್ ಸಿನಾರಿಯೋ, ತಿರ್ಗಾ ಒಂದಷ್ಟು ಕಮಿಷನ್ ಬಗ್ಗೆ ಕೂಡ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ರು. ಅಂದರೆ ನಿಮ್ಗೆ ಇದೇನಂದರೆ ನೆಕ್ಸ್ಟ್ ಕ್ರೋನಾಲಜಿಲಿ ಕೇಳ್ಬೋದು ಕ್ವಶನ್. ಓಕೆ, ಕ್ರೋನಾಲಜಿ ಅಂದರೆ ಫಸ್ಟ್ ಕಮಿಷನ್ ಯಾವಾಗ ಆಯಿತು, ಅದಾದಮೇಲೆ ಯಾವ ಕಮಿಷನ್ ಅಪಾಯಿಂಟ್ ಆಯಿತು, 3ನೇದು ಯಾವ ಕಮಿಷನ್ನು, 4ನೇದು ಯಾವ ಕಮಿಷನ್ ನೋಡಿ. ಫಸ್ಟ್ ಯಾವುದೋ ಮಿಲ್ಲರ್ ಕಮಿಷನ್ನು. ತಿರ್ಗಾ ಕರ್ನಾಟಕದಲ್ಲಿ ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಯಾವುದಂತ ಕರೀತಾರೆ ಅಂದರೆ ನಿಮಗೆ ಹವನೂರು ಕಮಿಷನ್ನ ಏನಂತ ಕರೀತಾರೆ. ನಿಮಗೆ ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು, ಸೆಕೆಂಡ್ ಯಾವುದು ವೆಂಕಟಸ್ವಾಮಿ ಕಮಿಷನ್ನು, ಥರ್ಡ್ ಯಾವುದು ಚಿನ್ನಪ್ಪ ರೆಡ್ಡಿ ಕಮಿಷನ್. ಓಕೆ, ಈ 3 ಕಮಿಷನ್. ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫ್ ಕರ್ನಾಟಕ ಅಂದರೆ ನಿಮಗೆ ಹವನೂರು ಕಮಿಷನ್, ಮಿಲ್ಲರ್ ಕಮಿಷನ್ ಅಲ್ಲ. ಈ ಒಂದು ಪಾಯಿಂಟ್ ಗೊತ್ತಿರಲಿ. ಅಂದರೆ ಅವ್ರು ಕರೆಯೋದು ಯಾವುದನ್ನು ಕರೀತಾರೆ ಅಂತ ಹವನೂರು ಕಮಿಷನ್ನೇ ಫಸ್ಟ್ ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಕರೆಯೋದು. ತಿರ್ಗದಾದ್ಮೇಲೆ SC ಏನಿದೆ ರೀಸೆಂಟ್ ಸ್ಟ್ಯಾಂಡ್ ಅನ್ನೋದಕ್ಕೆ ಫುಲ್ ಡೀಟೇಲ್ ಆಗಿದೆ. ಫಸ್ಟ್ ಏನಂದರೆ 50% ಇಲ್ಲ ಅಂತ ಅಂದರು. ಅದಾದಮೇಲೆ ಇವಾಗ ರೀಸೆಂಟು ಏನು ಸುಪ್ರೀಂ ಕೋರ್ಟಲ್ಲಿ ಯಾವ ಒಂದು ಕೇಸು ನೋಡಿ, ಜನಿತ್ ಅಭಿಯಾನ್ ವಿಸಸ್ ಯೂನಿಯನ್ ಆಫ್ ಇಂಡಿಯಾ ರಿಟ್ ಪಿಟಿಷನ್, ಈ ಒಂದು ಕೇಸಲ್ಲಿ ಏನಾಗಿದೆ ಅಂದರೆ ನಿಮಗೆ 50% ಕ್ಯಾಪ್ನ ಬ್ರೀಚ್ ಆಗ್ಬೋದು ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಯಾಕಂದರೆ ನಿಮಗೆ ಇವಾಗ ಕರೆಂಟ್ಲಿ ರಿಸರ್ವೇಷನ್ ಇಷ್ಟಿದೆ. ಫಸ್ಟ್ ಎಷ್ಟಿತ್ತು, 49.5 ಇತ್ತು. ಯಾವ ಥರ ಅಂದರೆ ನಿಮಗೆ 27, 15, 7.5 ಎಲ್ಲ ಸೇರಿ ಎಷ್ಟಾಯಿತು, ನಿಮಗೆ 49.5 ಇತ್ತು. 50% ಬ್ರೀಚ್ ಆಗಂಗಿಲ್ಲ ಅಂತ ಅಂದರು. ಅದಾದಮೇಲೆ ನಿಮಗೆ 10% ಯಾರು ಕೊಟ್ಟರು, EWS ಅವ್ರು ಕೊಟ್ಟರು. ಇವಾಗ ಎಷ್ಟಿದೆ ಕರೆಂಟ್ಲಿ 59.5%. ಇದು ಕರೆಂಟ್ಲಿ ರಿಸರ್ವೇಷನ್ ಇಂಡಿಯಾದಲ್ಲಿರೋದು. ಹಂಗಂದರೆ 50% ಬ್ರೀಚ್ ಆಗಿದೆ. ಇದ್ರ ಬದಲು ಇನ್ನೊಂದು ಪಾಯಿಂಟ್ ಏನು ಗೊತ್ತಿರಬೇಕು ಅಂದರೆ, ದೇರ್ ಆರ್ ಸ್ಟೇಟ್ಸ್ ವಿತ್ ದಟ್ ಎಕ್ಸಿಡ್. ಅಂದರೆ ನಿಮಗೆ ತಮಿಳ್ನಾಡು ಬಗ್ಗೆ ಗೊತ್ತಿರಬೇಕು. ತಮಿಳ್ನಾಡು ಅಂದರೆ ಕೆಲವು ಸ್ಟೇಟ್ ಏನಾಗಿದೆ ಅಂತ ನೋಡಿ, 60% ಅಂದರೆ ರಿಸರ್ವೇಷನ್ ಎಷ್ಟು ಮಾಡ್ಕೊಂಡು 69% ರಿಸರ್ವೇಷನ್ ಅವ್ರು ಆಗಲೇ ಕೊಟ್ಟು ಈ ರಿಸರ್ವೇಷನ್ ಕಾಪಾಡ್ಕೊಳ್ಳೋಕ್ಕೆ ಒಂದು ಶೆಡ್ಯೂಲಲ್ಲಿ ಈ ಒಂದು ಲೆಜಿಸ್ಲೇಷನ್ನ ಪ್ಲೇಸ್ ಮಾಡಿದ್ದಾರೆ ಅಂದರೆ ನಿಮಗೆ 9th ಶೆಡ್ಯೂಲಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇದ್ರ ಬಗ್ಗೆನೂ ಕ್ವಶನ್ ಇದೆ. ಓಕೆ, ನಿಮಗೆ ಡೀಟೇಲಾಗಿ ಎಲ್ಲ ಗೊತ್ತಾಗುತ್ತೆ ನೀವು ಒಂದೊಂದೇ ಟೆಸ್ಟ್ ಬರೀತಾ ಹೋಗ್ತಾ. ತಿರ್ಗಾ ಅದಾದಮೇಲೆ OBC ಸೆಂಟ್ರಲ್ಲು. ತಿರ್ಗಾ ಇವಾಗ ಈ ಒಂದು ಆ್ಯಕ್ಟ್ ಹೇಳಿದೆ, ಅದು ನಿಮಗೆ ಬ್ಯಾಕ್ಲಾಗ್ಸ್ ಬಗ್ಗೆ ಮಾತಾಡಿದೆ. ಬ್ಯಾಕ್ಲಾಗ್ಸ್ ಬಗ್ಗೆ ಆ್ಯಕ್ಟ್, ಆ ಆ್ಯಕ್ಟಲ್ಲಿ ಏನೇನು ಮಾತಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಡೀಟೇಲ್ ಆಗಿದೆ. ಓಕೆ, ಇದೇ ಥರ ನಿಮಗೆ ಎಲ್ಲ ಒಂದು ಕ್ವಶನ್ಗೂ ಈ ಥರ ಡೀಟೇಲ್ಡ್ ಆನ್ಸರ್ ಕೂಡ ಕೊಡ್ತೀವಿ. ಓಕೆ, ಯಾವ ಥರ ಸಿನಾಪ್ಸಿಸ್ ಇರುತ್ತೆ ಅಂತ ನಿಮಗೆ ಈಗಾಗಲೇ ಒಂದು ಐಡಿಯಾ ಬಂತು ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಾಗ್ತಿದೆಯಲ್ಲ ಯಾವ ಥರ ಅಂತ ನೋಡಿ. ಇವಾಗ ಈ ಒಂದು ಪರ್ಟಿಕ್ಯುಲರ್ ಯಾವಾಗ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಕರ್ನಾಟಕ 33% ಕೊಟ್ಟಿದ್ದಾರೆ. ಓಕೆ, ಈ ಒಂದು ಬಗ್ಗೆನೂ ಮಾತಾಡಿದ್ದೀವಿ. ಯಾವಾಗ ಮೋರ್ ದೆನ್ 20 ಎಂಪ್ಲಾಯಿ ಇರಬೇಕು, ಆ ಥರ ಕ್ವಶನ್ ಅಂದರೆ ಯಾವ ಥರನ ಕ್ವಶನ್ ಬರ್ಬೋದು. ಅಂದರೆ ಎಲ್ಲ ಪಾಸಿಬಿಲಿಟಿಲಿ ನಿಮ್ಮ ಕಂಟೆಂಟ್ ಅಂತೂ ಸಿಗುತ್ತೆ. ತಿರ್ಗದಾದ್ಮೇಲೆ ನಿಮಗೆ ರಿಸರ್ವೇಷನ್ ಆಫ್ ಟ್ರಾನ್ಸ್ಜೆಂಡರ್ ಇನ್ ಎಜುಕೇಷನ್ ಕರ್ನಾಟಕ ಬಗ್ಗೆ ಯಾವಾಗ ಯಾವ ಇಯರ್ 77 ಇಯರು ಕೇಳ್ಬೋದು. ಓಕೆ, ಯಾವಾಗ ನಿಮ್ಗೆ ಒಂದು ಅಂದರೆ ಪರ್ಸೆಂಟೇಜ್ ಬಗ್ಗೆ ಕೇಳ್ಬೋದು, ಇಲ್ಲ ಯಾವ ಇಯರ್ ಅಂತ ಕೇಳ್ಬೋದು, ಇಲ್ಲ ಯಾರು ಕೊಟ್ಟರು ಫಸ್ಟ್ ಟೈಮು ಅಂತ ಕೇಳ್ಬೋದು. ಯಾವ ಥರನ ಪಾಸಿಬಿಲಿಟಿ ಇರುತ್ತೆ. ಬಟ್ ಕಂಟೆಂಟು ಎಲ್ಲದಕ್ಕೂ ಪ್ರೊವೈಡ್ ಮಾಡ್ತೀವಿ ಸಿನಾಪ್ಸಿಸಲ್ಲಿ ನಿಮಗೆ. ಓಕೆ, ಇಷ್ಟಕ್ಕೆ ಈ ಒಂದು ಸೆಷನ್ನ ಕಂಪ್ಲೀಟ್ ಮಾಡ್ತೀವಿ. ಈಗಾಗಲೇ ಐಡಿಯಾ ಬಂತು ನಿಮಗೆ ಸಿನಾಪ್ಸಿಸ್ ಯಾವ ಥರ ಇರುತ್ತೆ ಅಂತ. ಓಕೆ, ಡೀಟೇಲಾಗಿ ಸಿನಾಪ್ಸಿಸ್ ಇರುತ್ತೆ. ತಿರ್ಗಿ ಅದಾದಮೇಲೆ ನಿಮಗೆ 15 ಚಾಪ್ಟರ್ಲಿ ಏನು
ಸೆಕ್ಷನಲ್ ಟೆಸ್ಟ್ ಕೊಡ್ತೀವೋ ಎಲ್ಲ ಪೇಪರ್ಗೂ ನಿಮಗೆ ಸಿನಾಪ್ಸಿಸ್ ಇರುತ್ತೆ. ಓಕೆ, ಬೇಸ್ಡ್ ಆನ್ ಕ್ವಶನ್ಸ್ ಮೇಲೆ ಯಾವ ಥರ ಕ್ವಶನ್ ಕೇಳಿದೆಯೋ ಅದ್ರ ತಕ್ಕನಾಗೆ ನಿಮಗೆ ಸಿನಾಪ್ಸಿಸ್ ಇರುತ್ತೆ. ಎಲಾಬ್ರೇಟೆಡ್ ಸಿನಾಪ್ಸಿಸ್ ಕೆಲವಕ್ಕೆ ಇರುತ್ತೆ, ಕೆಲವೆಲ್ಲ 4-5 ಲೈನ್ಸಲ್ಲಿ ಸಿನಾಪ್ಸಿಸ್ ಕಂಪ್ಲೀಟ್ ಆಗಿರುತ್ತೆ. ಓಕೆ, ತಿರ್ಗದಾದ್ಮೇಲೆ ನಿಮಗೆ ಆ್ಯಕ್ಟ್ಗಳಿಗೆ ಹೋದರೆ ಅಲ್ಲೆಲ್ಲ 1 ಲೈನರ್ 2 ಲೈನರ್, ಯಾಕಂದರೆ ಪ್ರತಿಯೊಂದು ಆ್ಯಂಗಲಲ್ಲೂ ಕ್ವಶನ್ ಕೇಳಿರ್ತೀವಿ. ನಿಮ್ಗೆ ಅದೇ ಸಿನಾಪ್ಸಿಸ್ ಒಂದು 20 ಟೈಮ್ಸ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಯಾವುದೋ ಆರ್ಟಿಕಲ್ ಬಗ್ಗೆ, ಇವಾಗ 1990 ಆ್ಯಕ್ಟ್ ಬಂತು ಅಂದ್ಕೊಳ್ಳಿ, ಈಗ 4A ಬಗ್ಗೆ ಏನೋ ಒಂದು ಕ್ವಶನ್ ಕೇಳಿದೆ ಸೆಕ್ಷನ್ 4Aಲಿ, ತಿರ್ಗಾ 4Aಲಿ ಮತ್ತೆ ಇನ್ನೊಂದು ಏನೋ ಕೇಳಿದಾಗ ಆ ಒಂದು ಫುಲ್ ಎಲಾಬ್ರೇಷನ್ ಇರೋಲ್ಲ, ಒಂದು ಪಾಸಿಂಗ್ ರೆಫರೆನ್ಸ್ ಮಾತ್ರ ಇರುತ್ತೆ. ಓಕೆ, ಈ ಒಂದು ಕಂಟೆಂಟು ನಿಮಗೆ ಇಂಗ್ಲೀಷಲ್ಲೇ ಇರೋದು ನಮ್ಮ ಹತ್ರ ಅವೈಲೇಬಲ್ಲು. ಓಕೆ, ತಿರ್ಗದಾದ್ಮೇಲೆ ನಿಮಗೆ ಇದು ಫೀಸ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಫೀಸ್ ಬಂದು 600 ಇರುತ್ತೆ. ಯಾರನ್ನ ಈ ಒಂದು ಕೋರ್ಸ್ಗೆ ನಾವು ಜಾಯಿನ್ ಆಗಬೇಕು ಅಂತ ಇದ್ದರೆ ಇಲ್ಲಿ ಕೊಟ್ಟಿರೋವಂಥ ಇಲ್ಲಿ ನಂಬರ್ ಕಾಣ್ತಿದೆಯಲ್ಲ, ಇದಾಗಲೇ ಡೆಮೋ ಆಗಲೇ ಎಲ್ಲ ಕಡೆ ಇದೆ ನೋಡಿ. ನಂಬರ್ ಸಿಕ್ಕಿದ್ರೆ ಕಾಲ್ ಮಾಡಿ. ನಂಬರ್ ಏನಂತ ಅಂದರೆ 9148468505. ಈ ನಂಬರ್ಗೆ ಕಾಲ್ ಮಾಡಿ, ನಿಮ್ಮ ಏನೇ ಕ್ವೈರಿ ಇರಲಿ. ಓಕೆ, ಇಲ್ಲ ಜಾಯಿನ್ ಆಗಬೇಕು ಅಂದರೆ ನೀವು ಈ ನಂಬರ್ ಕಾಲ್ ಮಾಡಿ ಜಾಯಿನ್ ಆಗ್ಬೋದು ಕೋರ್ಸ್ಗೆ. ಓಕೆ, ಥ್ಯಾಂಕ್ ಯು.